ಬೆಂಗಳೂರು ಚಿನ್ನಸ್ವಾಮಿ ಮೈದಾನದಲ್ಲಿ ಕ್ರಿಕೆಟ್ ಆಡಿಸ್ಬೇಕಾ ಬೇಡವಾ ಅದೇ ಆಸೆ ಅಂತ ಪರಿಶೀಲನೆ ಎಲ್ಲ ಮಾಡಿದಾರಂತೆ. ತೀರ್ಮಾನ ಇನ್ನೂ ಬಂದಿಲ್ಲ, ಬರಲಿ ಆಮೇಲೆ ನೋಡೋಣ. ಮೂಡಾ ಪ್ರಕರಣದಲ್ಲಿ 50 ಪ್ರಕರಣದಲ್ಲಿ ಸಿದ್ದರಾಮಯ್ಯ ಕುಟುಂಬನ ಎಸ್ಕೇಪ್ ಅಂತ ಓಡ್ಬಿಟ್ರು ಸೈಡ್ಗೆ ಮೆಲ್ಲಿಗೆ. ಆಗಲೇ ಅವ್ರು ಸಣ್ಣ ವಾಪಸ್ ತಗೊಳ್ದಾ ಬೇಡವಾ ಅನ್ನೋ ಲೆವೆಲಲ್ಲಿದ್ದಾರೆ. ಬಟ್ ಬೇರೆಯವರು ಮಾತ್ರ ಓಡಾಡ್ತಿದ್ದಾರಂತೆ ನೋಟಿಸ್ ತಗೊಂಡು ತನಿಖೆಯನ್ನು. ಗದಗ ಜಿಲ್ಲೆ ಲಕ್ಕುಂಡಿಲಿ ನಿಧಿ ಸಿಕ್ಕಿದ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಕೊನೆಗೂ ಕೊಟ್ಟಿದ್ದಾರೆ. 14 ದಿನ ಆದಮೇಲೆ ಕಾಸೇನೋ ಕೊಟ್ರಿ 5 ಲಕ್ಷ. ಸೈಟ್ ಏನಾಯ್ತು ಈಗ? ಸೈಟೇ ಇಲ್ಲ ಅಂತಿದ್ರಲ್ಲ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿಯಮಬಾಹಿರವಾಗಿ ಡ್ರೋನ್ ಹಾರಾಟ ಮಾಡಿದ ಬೆಂಗಳೂರಿನ ಯೂಟ್ಯೂಬರ್ ಮೇಲೆ ಪೊಲೀಸರಿಗೆ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಯಾಕೆ ಆ ಯೂಟ್ಯೂಬರ್ಗೆ ಐಡಿಯಾ ಇಲ್ವಾ ಅಲ್ಲಿ ಫ್ಲೈ ಮಾಡಬಾರ್ದಾಗಿತ್ತು ಅಂತ? ಶಬರಿಮಲೆ ಚಿನ್ನ ಕಳುವಿನ ಕೇಸ್ನಲ್ಲಿ ಈಗ ಜಾರಿ ನಿರ್ದೇಶನಾಲಯ ಮಲಯಾಳಂ ನಟ ಜೈರಾಮ್ ಅವ್ರನ್ನೂ ವಿಚಾರಣೆಗೆ ಕರೆದಿದೆಯಂತೆ. ಬರ್ರೀ ನೀವು ಸ್ವಲ್ಪ ಉನ್ನಿಕೃಷ್ಣನ್ ಪೊಟ್ಟಿ ಜೊತೆ ಫ್ರೆಂಡ್ಶಿಪ್ ಅಂತೆ ನಿಮ್ಮದು ಅಂತ ಕರೆದಿದ್ದಾರೆ. ಸರಿ, ಬಾಂಗ್ಲಾದೇಶದಲ್ಲಿ ಚುನಾವಣೆ 48 ಗಂಟೆ 12ನೇ ತಾರೀಕೇನೋ ನಡೆದಿದೆ. ಈ ಮಧ್ಯೆ 62 ವರ್ಷದ ಸುಶೇಂತ್ ಚಂದ್ರ ಸರ್ಕಾರ್ ಎಂಬವ್ರನ್ನ ಅಕ್ಕಿ ವ್ಯಾಪಾರಿ ಹಿಂದೂ ಅವ್ರನ್ನ ಚಾಕು ಹಿಡಿದು ಹತ್ಯೆ ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಮಾತಾಡೋಣ ನೋಡೋಣ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿದ್ರೆ ಆಯ್ತಪ್ಪ, ಮುಗೀತು. ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಇವತ್ತೇನೋ ಕಾರ್ಪೊರೇಷನ್ ಅಂತೆ BJP 50 ಜನ ಕೇಸರಿ ಬಟ್ಟೆ ಹಾಕೊಂಡು ಬಂದ್ರಂತೆ. ಮುಸ್ಲಿಮ್ರು 14 ಜನ ಕಾರ್ಪೊರೇಟರ್ಗಳು ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ರು, ಇವ್ರು ಜೈ ಶ್ರೀರಾಮ್ ಅಂತ ಕೂಗಿದ್ರೆ ಸರಿ ಆಯ್ತಲ್ಲ, ನಲ್ಲಿಫೈ ಆಯಿತು, ಬೆಸ್ಟ್ ಆಯಿತು. ಹಾಗೇ ಕೂಕ್ಕಂಡೇ ಇರಿ ಇಬ್ಬರು, ಕರೆಕ್ಟಿಗೆ. ಅಮೇರಿಕಾದಲ್ಲಿ ಎಪ್ಸ್ಟೀನ್ ಸಂಬಂಧಿಸಿದಂತೆ ಅದೇ ಲೈಂಗಿಕ ಅಪರಾಧಿಯಾಗಿ ಸತ್ನಲ್ಲ ಅವನು. ಈಗ ಬ್ರಿಟನ್ ಪ್ರಧಾನಿ ಹೆಸರು ಸಿಗಾಕೊಂಡಿದೆ ಒಳಕ್ಕೆ. ಏನಾಗತ್ತಾ ಏನೋ, ಇರ್ತಾರೆ ಅಂತಾರೆ, ಕೆಲವು ರಾಜೀನಾಮೆ ಅಂತಾರೆ, ಯಾಕಂದ್ರೆ. ಹಾಸನ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದ ಸಹಸ್ರಾರು ಭಕ್ತರಿಗೆ ಬೇಲೂರು ತಾಲೂಕಿನ ಇಬ್ಬೀಡು ಸಮೀಪ ಕಿಡಿಗೇಡಿಗಳ ಕಿರಿಕಿರಿ ಮಾಡಿ ಬೈಬಲ್ಲು, ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಸಂಬಂಧ ಕರಪತ್ರ ಎಲ್ಲ ದಾರಿ ಉದ್ದಕ್ಕೂ ಎಸ್ತಿದ್ದಾರೆ. ಈ ಘಟನೆಗೆ ಕಾರಣವಾದ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ, ಸಿಕ್ಕಿದ್ರೆ ಪೊಲೀಸ್ನವ್ರನ್ನ ಕಾಯಬೇಡಿ, ನಿಮಗೆ ಗೊತ್ತಲ್ವಾ ಅವ್ರಿಗೆ ಹೆಂಗೆ ಮುದ್ದು ಮಾಡಬೇಕು ಅಂತ. ಮುದ್ದು ಮಾಡಿ ಬಾ ಅಣ್ಣ ಅಂದ್ಬಿಟ್ಟು ಮುದ್ದು ಮಾಡಿ ಅಷ್ಟೇ. ಟೀಮ್ ಇಂಡಿಯಾದ T20 ಸ್ಫೋಟಕ ಬ್ಯಾಟರ್ ಅಭಿಷೇಕ್ ಶರ್ಮಾ ಬ್ಯಾಟಲ್ಲಿ ರಬ್ಬರ್ ಇದೆ ಅಂತ ಶ್ರೀಲಂಕಾದ ಬ್ಯಾಟರ್ ಯಾರೋ ಆರೋಪ ಅಂತ. ಅದೇನೋ ವಿಶೇಷ ಬ್ಯಾಟ್ ಬಳಸ್ತಾರೆ, ಅದು ಹೆಂಗೆ ಸಾಧ್ಯ ಅದು ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದಕ್ಕೆ ಟೆಸ್ಟ್ ಮಾಡಿಸ್ಕೊಂಡ್ರೆ ಆಯ್ತಪ್ಪ ಅಷ್ಟೇ.